ದೊರೆಯದನ್ನು ನಾವು ಹೋಗ್ತೀವಿ ಅಂತಾರೆ. ಅದೇ ಥರ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಎಂಬಂಥ ದೈವತ್ವದ ಸ್ಥಾನವನ್ನು ನಿಮಗೆ ಈ ಒಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮುಖ್ಯ ಸಿಕ್ಕಿದೆ. ಹೀಗಾಗಿ ಆ ಒಂದು ಸ್ಥಾನಕ್ಕೆ ಯಾವುದೇ ರೀತಿ ಧಕ್ಕೆ ಬರಲಾಗಿ ನಾವು ಬೆಳಕಂತೀವಿ ಅಂತ ನಾನು ಆಶಿಸ್ತಾ ಈ ಒಂದು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಮದರಂದ ನಿನ್ನ ತುಟಿಯ ಸೇರಿ ನೀ ಕೊಟ್ಟ ಚುಂಬನದೇ ಸಿಹಿಜೆ ಬರೀರಲು ಬಯಸಿದೆ. ನಮ್ಮ ಸಂಸ್ಕೃತಿಯಲ್ಲಿ ಇತ್ತು. ಆಚಾರ್ಯ ಆದ್ರೆ ಏನಪ್ಪಾ ಅಂತಂದ್ರೆ ತಾನು ನುಡಿದಂತೆ ನಡೆಯುವವನೇ ಆಚಾರ್ಯ. ದೋಸ್ ಹೂ ಪ್ರಾಕ್ಟೀಸ್ ಆಸ್ ದೇ ಪ್ರೀಚ್ ಆರ್ ಕಾಲ್ಡ್ ಆಸ್ ಆಚಾರ್ಯ ಅಂತ ಹೇಳಿ ಒಂದು ಪದ ನಮ್ಮಲ್ಲಿ ಇತ್ತು. ಅದಾದ ನಂತರ ನಮ್ಮನ್ನ ಗುರು ಅಂತ ಹೇಳಿ ಕರೆಯೋದಕ್ಕೆ ಪ್ರಾರಂಭಿಸಿದ್ರು. ಗುರು ಅಂದ್ರೆ 2 ಅಕ್ಷರಗಳು ಸೇರಿ ಗುರುವಾಗುತ್ತೆ. ಒಂದು ಗು ಮತ್ತು ಒಂದು ರು. ಗು ಅಂತಂದ್ರೆ ಬೆಳಕು, ಅಂದ್ರೆ ಕತ್ತಲೆಯನ್ನ ಕಳೆದು ಬೆಳಕನ್ನ ತರುವಂತ ವ್ಯಕ್ತಿಯೇ ಗುರು ಅಂತ ಹೇಳಿ. ಗುರುವಿಗೆ ಇನ್ನೊಂದು ಅರ್ಥ ಇದೆ, ಭಾರವಾದದ್ದು, ಬಹಳ ಘನವಾದದ್ದು ಅಂತ ಹೇಳಿ. ಜ್ಞಾನದಿಂದ ಭಾರವಾದಂತಹ, ವಿಜ್ಞಾನದಿಂದ ಭಾರವಾದಂತಹ ವ್ಯಕ್ತಿಯನ್ನ ಗುರು ಅಂತ ಹೇಳಿ ಕರೆದ್ರು. ಆನಂತರ ಶಿಕ್ಷಕ ಅಂತ ಹೇಳಿ ಕರೆದ್ರು. ಯಾರು ಜ್ಞಾನವನ್ನ, ಯಾರು ಶಿಸ್ತನ್ನ, ಯಾರು ಮೌಲ್ಯಗಳನ್ನ ಹಂಚುತ್ತಾರೋ ಆ ವ್ಯಕ್ತಿಯೇ ಶಿಕ್ಷಕ ಅಂತ ಹೇಳಿ ನಮ್ಮನ್ನ ಕರೆಯಲು. ಈಗ ಬದಲಾಗುತ್ತಿರುವಂತಹ ಕಾಲಘಟ್ಟದಲ್ಲಿ ಶಿಕ್ಷಕನ ಪಾತ್ರ ಏನು, ಶಿಕ್ಷಣದ ಪಾತ್ರ ಏನು ನಮಗೆ ಎಲ್ಲ ಗೊತ್ತಿದೆ. ಹಿಂದಿನ ಕಾಲದಲ್ಲಿ ಶಿಕ್ಷಕ ಅಂತಂದ್ರೆ ಅತ್ಯಂತ ಗೌರವವನ್ನು ಪಡ್ಕೊಳ್ತಿದ್ದಂಥ ಒಬ್ಬ ವ್ಯಕ್ತಿ ಆಗ್ತಿದ್ರು. ಹಳ್ಳಿಯಲ್ಲಿ ಯಾರಿಗೆ ಏನೇ ಸಮಸ್ಯೆ ಬರಲಿ, ಯಾರಿಗೆ ಏನೇ ಡೌಟ್ ಬರಲಿ, ಮೇಷ್ಟ್ರ ಹತ್ರ ಹೋಗಿ ಉತ್ತರ ಹೇಳ್ತಾರೆ, ಗುರುಗಳ ಹತ್ರ ಹೋಗಿ ಉತ್ತರ ಹೇಳ್ತಾರೆ ಅನ್ನೋ ಪದವನ್ನ ಬಳಸ್ತಾ ಇದ್ರು. ಆದರೆ ಇವತ್ತು ಗುರುವಿಗೆ ಆ ಸ್ಥಾನ ಇಲ್ಲ. ಯಾಕೆ ಅಂತಂದ್ರೆ ಗುರುವಿನ ಬದಲಾಗಿ ಅನೇಕ ತಂತ್ರಜ್ಞಾನಗಳು ಬಂದ್ಬಿಟ್ಟಿದ್ದಾವೆ. ಇವತ್ತು ಐಫೋನ್ ಬಂದ್ಬಿಟ್ಟಿದೆ. ಹೇ ಸಿರಿ ಅಂತಂದ್ರೆ ಓ ಅನ್ನತ್ತೆ. ಏನಾದರೂ